ವಿಮಲಾ, ಲಕ್ಷ್ಮೀದೇನು ತಪ್ಪಿಲ್ಲ ಇದರಲ್ಲಿ. ಈ ನನ್ನ ಮೊಮ್ಮಗನೇ ಅವಳಿಗೇನು ಕೆಲಸ ಮಾಡಕ್ಕೆ ಬಿಡದೆ ನಾನೇ ಮಾಡ್ತೀನಿ ಅಂತ ಓಡಾಡ್ತಿರೋದು. ಏನಜ್ಜಿ ಹಿಂಗೆ ಕೊಟ್ಬಿಟ್ಟೆ? ಆದಿರ್, ಅಡುಗೆ ಮನೇಲಿ ನಿನ್ಗೇನೋ ಕೆಲಸ? ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ಮೊದಲು ತಿಳ್ಕೊ. ಓದ್ತಾ ಇರೋ ಹುಡುಗ ನೀನು, ಓದಿನ ಕಡೆ ಗಮನ ಇರಲಿ. ಕೊಡು ಇಲ್ಲಿ. ಸರಿ, ಹೋಗು, ಕಾಲೇಜಿಗೆ ರೆಡಿ ಆಗು. ಸರಿ ಅಮ್ಮ. ವಿಮ್ಲಾ, ಮನೆಯಲ್ಲಿ ಎಲ್ಲರೂ ಇವಳಿಗೆ ಸಪೋರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ನೀನಾದರೂ ಆದಿಗೆ ಸಪೋರ್ಟ್ ಮಾಡಬೇಕಲ್ವೇನೆ? ಪಾಪ ಸುಮ್ಮನೆ ಆದಿಗೆ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಅಮ್ಮ, ಈ ಲಕ್ಷ್ಮಿಗೆ ತೊಂದರೆ ಕೊಟ್ಟಿದ್ದು ತಾತಂಗೇನಾದರೂ ಗೊತ್ತಾದರೆ ಅವರು ದೊಡ್ಡಮ್ಮನ ಥರ ಆದಿಗೆ ಬೈಯೋದು. ಆಮೇಲೆ ಈ ಲಕ್ಷ್ಮಿ ಕೈ ಹಿಡ್ಕೊಂಡು ಆದಿ ಆದಿ ಅಂತ ಕಿರ್ಚ್ಕೊಂಡು ಬರ್ತಾರೆ. ಶೋಭಿತಾ, ಮಾತು ಎಲ್ಲಿಗೋ ಹೋಗ್ತಾ ಇದೆ, ಹದ್ದು ಬಸ್ತಲ್ಲಿರಲಿ ಸ್ವಲ್ಪ. ವಿಮಲಾ, ಗಿರೀಶ್ ಶಶಿಗೆ ಕಾಫಿ ಕೊಡೋಗು. ಅಜ್ಜಿ, ನಾನು ತಾತಂಗೆ ಕಷಾಯ ಕೊಟ್ಟು ಬರ್ತೀನಿ. ನನ್ನ ಮೊಮ್ಮಗಳು ಅಮ್ಮು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾಳೆ. ಅಮ್ಮು ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ವೆರಿ ಗುಡ್, ವೆರಿ ಗುಡ್. ಏನಿವತ್ತು ನಮ್ಮ ತಾತನ ಮುಖದಲ್ಲಿ ಬೆಳದಿಂಗ್ಳ ಚಂದ್ರನ್ ನಗು ಕಾಣಿಸ್ತಿದ್ಯಲ್ಲ? ಯಾಕಮ್ಮ, ನಾನೇನು ನಗಬಾರ್ದ? ಹಾಗೇನಿಲ್ಲ ತಾತ, ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಆಗ್ಲೇ ಮನೆ ಮಂತ್ರಾಲಯ ಥರ ಯಾವಾಗಲೂ ಶಾಂತವಾಗಿರುತ್ತೆ. ಸರಿ, ಈಗ ಇದೇ ಖುಷಿಗೆ ತಗೊಳ್ಳಿ, ಕಷಾಯ ಕುಡಿರಿ. ಇದ್ಯಾಕ್ ತಾತ ಬೆಣ್ಣೆ ತಿಂದು ಕೃಷ್ಣನ್ ಥರ ಇದ್ದಿದ್ದ ಮುಖನ ಕಿವುಚ್ಕೋತಾ ಇದ್ದೀರಾ? ಮತ್ತಿನ್ನೇನಮ್ಮ, ಖುಷಿಯಾಗಿರುವಾಗ ಬಾಯಿಗೆ ಸಿಹಿ ತಿನ್ಸೋದು ಬಿಟ್ಬಿಟ್ಟು ಕಷಾಯ ಕುಡೀರಿ ಅಂತಿದೆಯಲ್ಲ. ಈಗ ನಾನು ಪರ್ಫೆಕ್ಟ್ ಆಗಿದ್ದೀನಿ, ಇವೆಲ್ಲ ಯಾಕೆ? ಹೌದಾ? ಹಾಗಿದ್ರೆ ಹೋಗಿ ತಾತ ಕಷಾಯ ಕುಡಿಯಲ್ವಂತೆ, ಪಾಯಸ ಮಾಡ್ಕೊಂಡು ಬರ್ಬೇಕಂತೆ ಅಂತ ಅಜ್ಜಿಗೆ ಹೇಳಿದ್ರೆ ಏನ್ ಮಾಡ್ತಾರೆ ಹೇಳಿ? ಬೇಡ 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 ಬೇಡ, ನಿಮ್ಮ ಅಜ್ಜಿ ಕೋಪಕ್ಕಿಂತ ಈ ಕಷಾಯನೇ ಚೆನ್ನಾಗಿರುತ್ತೆ. ಕೊಡು ಕೊಡು. ತಾತ, ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನನ್ನ ಹತ್ರ ಮಾತಾಡೋದಕ್ಕೆ ಯಾಕಮ್ಮ ಸಂಕೋಚ ನಿನಗೆ? ಅದೇನು ಹೇಳು. ಅದು ಹೇಳು. ಕಾಲೇಜಲ್ಲಿ ನಡೆದಿದ್ದ ಘಟನೆಗಳಿಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿಜ ಹೇಳಬೇಕು ಅಂದರೆ ಆದಿನೇ ಬಂದು ನನ್ನನ್ನು ಕಾಪಾಡಿದ್ದು. ಇಲ್ಲ ಅಂದಿದ್ರೆ ನಾನು ಜೀವಂತವಾಗಿ ನಿಂತು ನಿಮ್ಮ ಮುಂದೆ ಮಾತಾಡ್ತಾ ಇರಲಿಲ್ಲ ತಾತ. ಆದಿ ಕೆಟ್ಟವನಲ್ಲ ತಾತ. ಪರಿಸ್ಥಿತಿನ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಈ ಥರ ತಪ್ಪಭಿಪ್ರಾಯಗಳು ಬರೋದು ಸಹಜ. ಅದಕ್ಕೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ನಿಮ್ಮ ಅನುಭವದ ಮುಂದೆ ನಾನು ಈ ಥರ ಎಲ್ಲ ಮಾತಾಡಬಾರ್ದು ತಾತ. ಆದರೆ ನೀವು ಆದಿ ಬಗ್ಗೆ ತಪ್ಪು ತಿಳ್ಕೊಂಡಿರೋದನ್ನು ನೋಡೋದಕ್ಕಾಗದೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನೀವು ಅಂದ್ಕೊಂಡಿರೋ ಹಾಗೆ ಆದಿ ತುಂಬ ಒಳ್ಳೆಯವನು ತಾತ. ಆದಿ, 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 ಆದಿ. ವಿಮ್ಲಾ, ಈಗ ತಾನೇ ಶೋಭಿ ಹೇಳಲ್ಲು, ತಾತ ಈಗ ಲಕ್ಷ್ಮಿ ಕೈ ಹಿಡ್ಕೊಂಡು ಆದಿ ಆದಿ ಅಂತ ಕಿರ್ಚ್ಕೊಂಡು ಬರ್ತಾರೆ, ನೋಡ್ತಾ ಇರು ಅಂತ. ಹಾಗೆ ಆಯಿತು ನೋಡು. ಪಾಪ ಕಣೆ ಆದಿ, ಏನು ಗ್ರಾಚಾರ ಕಾದಿದ್ಯೋ ಏನೋ. ಅವನು ಹೊಡೆಸ್ಕೊಳ್ಳೋದನ್ನ ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ವಿಮಲಾ.
ಅದೇ ಅಣ್ಣ ಇವ್ರಿಗೇನಾಗಿದೆ ಅಂತ ಸರಿಯಾಗಿ ಹೇಳಕ್ಕೆ ಹೇಳು. ಅವ್ರು ಈಗಿರೋ ಪರಿಸ್ಥಿತಿಲಿ ಈ ಥರ ಕಿರ್ಚಾಡೋದು ಅವ್ರ ಆರೋಗ್ಯಕ್ಕೆ ಸರಿ ಅಲ್ಲ. ನನ್ನ ಕೋಪಕ್ಕೆ ಕಾರಣ ಇದೆ. ಮೊದಲು ಆದಿನ ಕರೀರಿ. ನೋಡಿ, ನಾನು ಇಷ್ಟು ಕರೆದ್ರೂ ಅವ್ನು ಬರ್ತಾ ಇಲ್ಲ. ಇದೇ ನಾವು ನನಗೆ ಕೊಡ್ತಾ ಇರೋ ಮರ್ಯಾದೆ. ರೀ, ಯಾಕೆ ಹೀಗೆ ಆಡ್ತಿದ್ದೀರಾ? ಅವನು ಏನು ಮಾಡ್ದ ಅಂತ ನೀವು ಹೇಳದೆ ಹೋದರೆ ನಮಗೆಲ್ಲ ಗಾಬರಿ ಆಗಲ್ವೇನ್ರಿ? ಅವ್ನು ಏನು ಮಾಡಿದಾನೆ ಅಂತ ಈ ಲಕ್ಷ್ಮಿನೇ ಕೇಳು. ಏನಾಯ್ತು ಅಂತ ಹೇಳು ಲಕ್ಷ್ಮಿ. ನನಗೂ ಏನು ಗೊತ್ತಿಲ್ಲ ಚಿಕ್ಕತ್ತೆ. ನಿನಗೆ ಗೊತ್ತಿಲ್ಲ ಅಂದರೆ ನಾವು ನಂಬಿಡ್ತೀವ? ಆದಿ ಬಗ್ಗೆ ನೀನೇ ಏನೋ ಹೇಳಿರ್ತೀಯ, ಅದಕ್ಕೆ ತಾತ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ತಾರೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನೋ ಹಾಗೆ ಆಡಬೇಡ. ಅದೇನು ಅಂತ ಹೇಳು. ಶೋಭಿತಾ, ಲಕ್ಷ್ಮಿ ಈ ಮನೆಗೆ ಸೊಸೆಯಾಗಿ ಬರೋದು ನಿಮ್ಮಲ್ಲಿ ಕೆಲವರಿಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ. ಹಾಗೆ ಅವಳಿಗೆ ಈ ಮನೆ ಬರೋ ಯೋಗ್ಯತೆ ಇಲ್ಲ ಅನ್ನೋ ಮನಸ್ಸು ನಿಮಗಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇನು ಹೇಳೋಕೆ ಹೊರಟಿದಾರೋ ಅದನ್ನು ಸರಿಯಾಗಿ ಹೇಳಕ್ಕೆ ಹೇಳಿ. ಸುದ್ದಿ ಬಳಸಿ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮೆಲ್ಲರ ಮನಸ್ಸಲ್ಲಿ ಏನು ಭಾವನೆ ಇದೆಯೋ ನನಗೂ ಅದೇ ಬರ್ತಾ ಇದೆ. ಹಾಗೆ ಇವಳನ್ನು ಈ ಮನೆ ಸೊಸೆಯಾಗಿ ನಾನು ಯಾಕೆ ಆರಿಸ್ಕೊಂಡೆ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾ ಇದೆ. ಅಮ್ಮ, ನಮಗೆ ಯಾವತ್ತೂ ಅನಿಸಿದ್ದು ತಾತಂಗೆ ಈಗ ಅನ್ನಿಸ್ತಿದೆ ಅಂದರೆ ಲಕ್ಷ್ಮಿಗೆ ಇವತ್ತು ಪಕ್ಕ ಗೇಟ್ ಪಾಸೆ. ರೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಲಕ್ಷ್ಮಿ ಈ ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ನೀವು ಹೇಗ್ರಿ ಹೇಳ್ತಿದ್ದೀರಾ? ಇವಳು ಈ ಮನೆ ಸೊಸೆ ಅಲ್ಲ. ಈ ಮನೆ ಮಗಳು ಇವಳು.